In the name of the Father and of the Son and of the Holy Spirit. ಫಿಲ್ಮ್ ಏರ್ ರಾಕ್ಸ್ಗೆ ಸ್ವಾಗತ. ಅದೇ ರೀತಿಗೆ ಚೂಮಂತರ್ ಅನ್ನೋದು ಅಫಿಷಿಯಲ್ ಟೀಸರ್ ಅಂತೂ ಈಗಾಗಲೇ ಬಂದಿದೆ ಅಂತಲೇ ಹೇಳ್ಬೋದು. ಶರಣ್ ಹಾಗೂ ಅದಿತಿ ಹಾಗೂ ಮೇಘನಾ ಹಾಗೂ ಅದೇ ರೀತಿ ಅದಿತಿ ಪ್ರಭುದೇವರು ನಡೆಸ್ತಿರುವಂಥ ಒಂದು ಸ್ಪೆಷಲ್ ಆಗಿ ಒಂದು ಟೀಸರ್ ಅಂತೂ ಫೈನಲ್ ಆಗಿ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಶರಣ್ ರವರ ಇತ್ತೀಚೆಗೆ ಒಂದು ಇದರ ಹಿಂದಿನ ಮೂವಿ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಹಾರರ್ ಮೂವಿ ಒಂದು ಹಿಟ್ ಆಗಿತ್ತು ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ಚೂಮಂತರ್ ಅನ್ನೋ ಒಂದು ಫೈನಲ್ ಆಗಿ ಒಂದು ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಕನ್ನಡದಲ್ಲೂ ಯಾಕಂತೇಳಿದ್ರೆ ಒಂದು ಹಾರರ್ ಮೂವಿ ತೆಗೆಯುವುದರಲ್ಲಿ ಒಂದು ದೊಡ್ಡ ಮಟ್ಟಿನಲ್ಲಿ ವಿಚಾರವನ್ನು ಇನ್ನೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ತೆಗೆಯುವಂಥ ಒಂದು ನಮ್ಮಲ್ಲಿ ಕೂಡ ಒಂದು ಒಳ್ಳೆಯ ಡೈರೆಕ್ಟ್ಸ್ನವರು ಇದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಕೂಡ ಇಂಥ ಒಂದು ಮೂವಿ ಒಂದು ಮಾಡಿ ತೋರಿಸಲಿಕ್ಕೆ ಹೊರಟಿದ್ದಾರೆ. ಚೂಮಂತರ್ ಅನ್ನೋ ಒಂದು ಮೂವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಅದಕ್ಕೋಸ್ಕರನೇ ನಾವು ಈ ವಿಡಿಯೋ ಅಂತಲೇ ಶುರು ಮಾಡಿದ್ದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾರು ಅಫಿಷಿಯಲ್ ಟೀಸರ್ ಅಂತೂ ನೋಡಿರುವ ಖಂಡಿತವಾಗಿ ಒಂದು ಸಲ ನೋಡ್ಕೊಂಡು ಬನ್ನಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಖಂಡಿತವಾಗಿಯೂ ಈ ಒಂದು ಟೀಸರ್ನ ಶುರು ಮಾಡೋ ಮುಂಚೆ ಯಾಕಂತೇಳಿದ್ರೆ ಶರಣ್ ರವರ ಒಂದು ಹಿಂದಿನ ಮೂವಿಯ ಬಗ್ಗೆ ಮಾತಾಡೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಶರಣ್ ರವರ ಹಿಂದಿನ ಮೂವಿ ಯಾವ ಥರ ಒಂದು ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಮೇಲ್ನೋಟಕ್ಕೆ ಬರುತ್ತೆ. ಯಾಕಂತೇಳಿದ್ರೆ ಶರಣ್ ರವರ ಸಾಲು ಸಾಲು ಮೂವಿ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಹಿಟ್ ಮೂವಿ ಕೂಡ ಒಂದು ಅಧ್ಯಕ್ಷ ಮೂವಿ ಇರ್ಬೋದು, ಹೆಚ್ಚಾಗಿ ಬಂದಿರುವಂಥ ಒಂದು ಮೂವಿ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಹಿಟ್ ಆಗಿರುವಂಥ ಮೂವಿಯಲ್ಲಿ ಕೂಡ ಶರಣ್ ರವರ ಮೂವಿ ಕೂಡ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಹಾರರ್ ಮೂವಿ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಹಿಟ್ ಆಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಆ ಒಂದು ಮೂವಿತ್ತು ಖಂಡಿತವಾಗಿ ದೊಡ್ಡ ಮಟ್ಟಿನಲ್ಲಿ ಹಿಟ್ ಆಗಿತ್ತು ಅಂತ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಕೂಡ ವಿಶೇಷವಾಗಿ ಅದಿತಿ ಪ್ರಭುದೇವರವರು ಕೂಡ ಈ ಮೂವಿನಲ್ಲಿ ಇದ್ದಾರೆ ಅನ್ನೋ ಒಂದು ದೊಡ್ಡ ಮಟ್ಟದ ವಿಶೇಷ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಶರಣ್ ರವರ ಆ ಮೂವಿಯಲ್ಲಿ ಕೂಡ ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಅದಿತಿ ಪ್ರಭುದೇವರವರು ಒಂದು ಯಾವ ಥರದ ಒಂದು ನಟಿ ಅಂತ ಹೇಳಿದ್ರೆ ಫುಲ್ಲಿ ಒಂದು ಕ್ಲೋಸ್ ಆಗಿ, ಯಾಕಂತೇಳಿದ್ರೆ ಒಂದು ಅದ್ಭುತವಾದ ನಟಿಯರಲ್ಲಿ ಯಾಕಂತೇಳಿದ್ರೆ ಓಪನ್ ಮೈಂಡ್ ಪರ್ಸನ್ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಒಳ್ಳೆ ನಟಿ ಒಂದು ನಟನೆ ಮಾಡ್ಕೊಂಡು ಬಂದಿರುವಂಥ ಒಂದು ಒಳ್ಳೆ ಅನುಭವದ ನಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂತೇಳಿದ್ರೆ ಅನುಶ್ರೀ ಯಾವ ಥರ ಒಂದು ಆ್ಯಕ್ಟ್ ಮಾಡ್ತಾರೆ, ಯಾಕಂತೇಳಿದ್ರೆ ಆ್ಯಂಕರ್ ಅನುಶ್ರೀ ತಗೊಳ್ಳೇ ಇವರು ಕೂಡ ಒಂದು ನಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಚೂಮಂತರ್ ಅನ್ನೋ ಒಂದು ಹಾರರ್ ಮೂವಿಯ ಸ್ಟೋರಿಯ ಕತೆ ಯಾವ ಥರ ಒಂದು ಬಂದಿರ್ಬೋದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಮಾತಾಡೋಣ ಅಂತ ಹೇಳಕ್ಕೆ ಇಷ್ಟ. ಯಾಕೆಂದರೆ ಹೆಚ್ಚಾಗಿ ಒಂದು ಇನ್ನು ಮುಂದಿನ ಒಂದು ಟ್ರೈಲರ್ ಬಂದ ಮೇಲೆ ಈ ಒಂದು ಕನ್ಫರ್ಮ್ ಯಾವ ಥರ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಹೆಚ್ಚಾಗಿ ಹಾರರ್ ಮೂವಿ ಬಂದಿರುವಂಥ ಒಂದು ಗೋಸ್ ಬಾಂಬ್ ಇರ್ಬೋದು, ಅದೇ ರೀತಿಯಾಗಿ ಆ ಒಂದು ಸೌಂಡ್ ಎಫೆಕ್ಟ್ BGM ಇರ್ಬೋದು. ಯಾಕೆಂದರೆ ಆ ಒಂದು BGMಗೆ ಒಂದು ಭಯ ಹುಟ್ಟಿಸುವಂಥ ಒಂದು ಸೀನುಗಳನ್ನು ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಈ ಚೂಮಂತರ್ ಮೂವಿಯಲ್ಲಿ ಕೂಡ ಅಂಥದ್ದೇ ಒಂದು ಸೀನ್ಗಳನ್ನು ಕೂಡ ಒಂದು ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಮೈನ್ ಆಗಿರೋದು ವಿಚಾರ ಅಂತ ಹೇಳಿದ್ರೆ ಒಂದು BGM ಇರುವುದು ಅಂತಲೇ ಹೇಳಕ್ಕೆ. ಯಾಕಂತೇಳಿದ್ರೆ ಹಾರರ್ ಮೂವಿಗೆ ಇರೋದು ಯಾಕಂತೇಳಿದ್ರೆ ಆ ಒಂದು ಸೌಂಡ್ ರಿಯಾಕ್ಷನ್ ಯಾವ ಥರ ಇರುತ್ತೆ ಆ ಒಂದು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಶರಣ್ ರವರ ಈ ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಬ್ಲಾಕ್ ಮಾಸ್ಟರ್ ಹಿಟ್ ಆಗಲಿ ಅಂತ ನಾವು ಕೂಡ ಆಶಿಸ್ತೇವೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾಕಂತೇಳಿದ್ರೆ ಶರಣ್ ರವರ ಚೂಮಂತರ್ ಮೂವಿಗೋಸ್ಕರನೇ ಒಂದು ನಾವು ವಿಶೇಷವಾಗಿ ಕನ್ನಡ ಮೂವಿ ಅಂತ ಹೇಳಿದ್ರೆ ಈ ಮೂವಿ ಹಾರರ್ ಮೂವಿ ಅಂತ ಹೇಳಿದ್ರೆ ನಮಗೂ ಕೂಡ ಒಂದು ದೊಡ್ಡ ಮಟ್ಟಿನ ಎಕ್ಸೈಟ್ಮೆಂಟ್ ಆಗಿದೆ ಅಂತಲೇ ಹೇಳೋದು. ಯಾಕೆಂದರೆ ಹಾರರ್ ಮೂವಿ ಕನ್ನಡದಲ್ಲಿ ಅಷ್ಟಾಗಿ ಹೆಚ್ಚಾಗಿ ತೆಗಿಲಿಕ್ಕೆ ಹೋಗೋದಿಲ್ಲ ಅಂತ ಹೇಳೋದು. ಯಾಕೆಂದರೆ ಕೆಲವೊಂದು ಮೂವಿ ಬಂದರೂ ಕೂಡ ಅಷ್ಟರ ಮಟ್ಟಿಗೆ ಹಿಟ್ ಆಗುವಂಥ ಮೂವಿಯಲ್ಲಿ ಕೂಡ ಇಲ್ಲ ಅಂತಲೇ ಹೇಳೋದು. ಆದರೆ ಈ ಒಂದು ಶರಣ್ ರವರ ಮೂವಿ ಒಂದು ಫುಲ್ಲೇ ಎಫರ್ಟ್ ಹಾಕಿ, ಯಾಕಂತೇಳಿದ್ರೆ ಯಾವುದೇ ಒಂದು ನಟನೆ ಕೊಟ್ಟರೆ ಯಾವುದೇ ಒಂದು ಆ್ಯಕ್ಟ್ ಕೊಟ್ಟರು ಅದಕ್ಕೆ ಒಂದು ನಟನೆಗೆ ಒಂದು ಜೀವ ತುಂಬಬಲ್ಲಂಥ ಒಂದು ನಟ ಅಂತ ಹೇಳಿದ್ರೆ ಶರಣ್ ರವರು ಕೂಡ ಒಬ್ಬರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಉತ್ತಮವಾದ ನಟ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂಥ ಒಂದು ವಿಚಾರಕ್ಕೆ ಖಂಡಿತವಾಗಿಯೂ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಹೇಳ್ಬೋದು. ಅದೇ ರೀತಿಯಲ್ಲಿ ಯಾವುದೇ ಒಂದು ಎಲ್ಲ ಸಿನಿಮಾದ ನಟರು ಕೂಡ ಇವರಿಗೆ 100% ಸಪೋರ್ಟ್ ಮಾಡ್ತಾರೆ ಅಂತಲೇ ಹೇಳೋದು. ಯಾಕೆಂತೇಳಿದ್ರೆ ಇವರನ್ನು ವಿರೋಧಿಸುವಂಥ ಒಂದು ಯಾವುದೇ ಒಂದು ನಟರ ಫ್ಯಾನ್ಸ್ ಕೂಡ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾವುದೇ ಒಂದು ಕಾಂಟ್ರವರ್ಸಿಗೆ ಹೋಗದೆ ಸಿಂಪಲಾಗಿ ನಟನೆಯನ್ನು ಮಾಡ್ಕೊಂಡು ನಟನೆ ಮಾಡ್ಕೊಂಡು ಬಂದಿರುವಂಥ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಶರಣ್ ರವರು ಕೂಡ ಒಬ್ಬರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಅದಿತಿ ಪ್ರಭುದೇವರವರು ಅದೇ ರೀತಿಯಾಗಿ ಮೇಘನರವರು ಕೂಡ ಜೊತೆಯಾಗಿ ನಡೆಸ್ತಿರುವಂಥ ಒಂದು ಈ ಮೂವಿ ಎಷ್ಟರ ಮಟ್ಟಿಗೆ
ದೊಡ್ಡ ಮಟ್ಟಿನಲ್ಲಿ ಬ್ಲಾಕ್ ಕಾಸ್ಟರ್ ಹಿಟ್ ಆಗಲಿ ಅನ್ನೋದನ್ನು ಕೂಡ ನಮ್ಮ ಆಶಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಮುಂದಿನ ಅಪ್ಡೇಟ್ ಟ್ರೈಲರ್ ಬಂದರೆ ಖಂಡಿತವಾಗಿ ನಾವು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಯಾರು ಮೊದಲನೇದಾಗಿ ಟೀಸರ್ ನೋಡಲಿಲ್ವ ಟೀಸರ್ ನೋಡ್ಕೊಂಡು ಬಂದು ಖಂಡಿತವಾಗಿಯೂ ಈ ಒಂದು ವಿಡಿಯೋದ ಮೂಲಕ ಕಮೆಂಟ್ಸ್ ಬಾಕ್ಸ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಕಿಪ್ ಮಾಡಿದ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಫಿಲ್ಮಿ ರೆಡ್ ರಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.